ನಮಸ್ಕಾರ. ಒಂದು ಬೀದಿ ನಾಯಿ ಎರಡು ದೇಶಗಳ ನಡುವೆ ಕದನಕ್ಕೆ ಕಾರಣ ಆದಾಗ ಯುದ್ಧಗಳು ಸಾಮಾನ್ಯವಾಗಿ ಭೂಪ್ರದೇಶ, ಧರ್ಮ, ಸಂಪತ್ತು ಅಥವಾ ಅಧಿಕಾರಕ್ಕಾಗಿ ನಡೀತವೆ. ಆದರೆ ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಅತ್ಯಂತ ವಿಚಿತ್ರ ಕಾರಣಗಳಿಂದ ಆರಂಭ ಆಗಿದ್ದಾವೆ. ಅಂತಹ ಘಟನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು 1925ರಲ್ಲಿ ಗ್ರೀಸ್ ಮತ್ತು ಬಲ್ಗೇರಿಯಾ ನಡುವೆ ನಡೆದಂಥ ಸ್ಟ್ರೇ ಡಾಗ್ ವಾರ್, ಬೀದಿ ನಾಯಿ ಯುದ್ಧ. ಮೇಲ್ನೋಟಕ್ಕೆ ಇದು ಒಬ್ಬ ಸೈನಿಕ ತನ್ನ ನಾಯಿಯನ್ನು ಹಿಂಬಾಲಿಸಿ ಪಕ್ಕದ ದೇಶದ ಗಡಿಯನ್ನು ದಾಟಿದ ಘಟನೆ ಅಂತ ಕಾಣ್ತದೆ. ಆದರೆ ಇತಿಹಾಸವನ್ನು ಆಳವಾಗಿ ನೋಡಿದರೆ ಆ ನಾಯಿ ಮತ್ತು ಆ ಸೈನಿಕ ನಾಯಿಯನ್ನು ಹಿಂಬಾಲಿಸಿಕೊಂಡು ಹೋಗಿದ್ದು ಕೇವಲ ಒಂದು ಕಿಡಿ ಮಾತ್ರ ಆಗಿತ್ತು. ಯುದ್ಧದ ನಿಜವಾದ ಇಂಧನ ವರ್ಷಗಳಿಂದ ಕುದಿತಾ ಇದ್ದಂಥ ರಾಷ್ಟ್ರೀಯತೆಯ ದ್ವೇಷ, ಮತ್ತು ಗಡಿ ಉದ್ವಿಗ್ನತೆಗಳೇ ಆಗಿದ್ದವು. 1918ರಲ್ಲಿ ಮೊದಲನೇ ಜಾಗತಿಕ ಯುದ್ಧ ಕೊನೆಗೊಂಡರೂ ಕೂಡ ಬಾಲ್ಕನ್ ಪ್ರದೇಶದಲ್ಲಿ ಶಾಂತಿ ನೆಲೆಸಲಿಲ್ಲ. ಗ್ರೀಸು, ಬಲ್ಗೇರಿಯಾ, ಸರ್ಬಿಯಾ ಮತ್ತು ಇತರ ದೇಶಗಳ ನಡುವೆ ಗಡಿಗಳ ಮರು ಹಂಚಿಕೆ ನಡೀತು. ವಿಶೇಷವಾಗಿ ನ್ಯೂಯಿ ಒಪ್ಪಂದ 1919ರಲ್ಲಿ ನಡೆದಂಥ ಟ್ರೀಟಿ ಆಫ್ ನ್ಯೂಯಿ ಬಲ್ಗೇರಿಯಾವನ್ನು ಒಂದು ಸೋತ ರಾಷ್ಟ್ರವನ್ನಾಗಿ ಪರಿಗಣಿಸಿತ್ತು. ಅದರ ಬಲ್ಗೇರಿಯಾದ ಭೂಪ್ರದೇಶ ಕುಗ್ಗಿತು. ಬಲ್ಗೇರಿಯಾದ ಸೇನೆಯ ಮೇಲೆ ಕಠಿಣವಾದ ನಿರ್ಬಂಧಗಳನ್ನ ಹೇರಲಾಯಿತು. ಬಲ್ಗೇರಿಯಾದ ಜನರಲ್ಲಿ ಈ ಒಪ್ಪಂದದ ಬಗ್ಗೆ ತೀವ್ರವಾದಂಥ ಅಸಮಾಧಾನ ಇತ್ತು. ಇನ್ನೊಂದು ಕಡೆ ಗ್ರೀಸ್ ತನ್ನ ಹೊಸ ಗಡಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚಿನ ಪ್ರಮಾಣದ ಸೈನಿಕರನ್ನ ಗಡಿನಲ್ಲಿ ನಿಯೋಜಿಸಿತ್ತು. ಹೀಗಾಗಿ ಗಡಿ ಪ್ರದೇಶ ಯಾವಾಗ ಬೇಕಾದರೂ ಚಿಡಿಯುವಂಥ ಸ್ಥಿತಿಯಲ್ಲಿ ಇತ್ತು. 1922ರಲ್ಲಿ ಟರ್ಕಿಯ ವಿರುದ್ಧ ನಡೆದಂಥ ಏಷ್ಯಾ ಮೈನರ್ ಯುದ್ಧದಲ್ಲಿ ಗ್ರೀಸು ಭಾರೀ ಸೋಲನ್ನು ಅನುಭವಿಸಿತು. ಸಾವಿರಾರು ಗ್ರೀಕ್ ನಿರಾಶ್ರಿತರು ತಮ್ಮ ದೇಶಕ್ಕೆ ಮರಳಿದರು. ಸರ್ಕಾರಗಳ ಪತನ, ಸೇನೆಯ ಅಸಮಾಧಾನ ಮತ್ತು ಆರ್ಥಿಕ ಸಂಕಷ್ಟಗಳು ದೇಶವನ್ನು ಕಂಗೆಡಿಸಿದ್ವು. 1925ರಲ್ಲಿ ಜನರಲ್ ಥಿಯೋಡೋರ್ ಪ್ಯಾಂಗೋಲಾಸ್ ಅಧಿಕಾರವನ್ನು ವಶಪಡಿಸಿಕೊಂಡು ಸೈನಿಕ ಸರ್ವಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಜನರ ಗಮನವನ್ನು ಆಂತರಿಕ ಸಮಸ್ಯೆಗಳಿಂದ ಬೇರೆ ಕಡೆ ಸೆಳೆಯೋದಕ್ಕೆ ಮತ್ತು ತನ್ನ ಬಲಿಷ್ಠ ನಾಯಕತ್ವವನ್ನು ತೋರಿಸೋದಕ್ಕೆ ಆತ ಕಠಿಣ ರಾಷ್ಟ್ರೀಯತೆಯ ನೀತಿಯನ್ನು ಅನುಸರಣೆ ಮಾಡ್ತಾ ಇದ್ದ. ಇಂತಹ ವಾತಾವರಣದಲ್ಲಿ ಗಡಿಯಲ್ಲಿ ನಡೆತಕ್ಕಂಥ ಯಾವುದೇ ಒಂದು ಸಣ್ಣ ಘಟನೆ ಕೂಡ ದೊಡ್ಡ ರಾಜಕೀಯ ಸಂಕಷ್ಟ ಮತ್ತು ಸಂಘರ್ಷ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದವು. ಗ್ರೀಸ್, ಬಲ್ಗೇರಿಯಾ ಗಡಿನಲ್ಲಿ ಆಗಾಗ್ಗೆ ಗುಂಡಿನ ಚಕಮಕಿಗಳು ನಡೀತಾ ಇದ್ವು. ಎರಡೂ ದೇಶಗಳು ಪರಸ್ಪರ ಗಡಿಯ ಉಲ್ಲಂಘನೆ, ಗುಪ್ತಚರ ಚಟುವಟಿಕೆ ಮತ್ತು ಬಂಡುಕೋರರಿಗೆ ನೆರವು ನೀಡ್ತಾ ಇರತಕ್ಕಂಥ ಪರಸ್ಪರ ಆರೋಪವನ್ನು ಮಾಡ್ತಾ ಇದ್ವು. ಗಡಿಯಲ್ಲಿ ನಿಯೋಜಿಸಿದಂಥ ಸೈನಿಕರು ನಿರಂತರವಾಗಿ ಕುದಿತಕ್ಕಂಥ ಉದ್ವಿಗ್ನ ಪರಿಸ್ಥಿತಿನಲ್ಲಿದ್ದರು. ಯಾವುದೇ ತಪ್ಪು ಅರ್ಥೈಸಿಕೆ ಕ್ಷಣಾರ್ಧದಲ್ಲಿ ಗುಂಡಿನ ಕಾಳಗಕ್ಕೆ ತಿರುಗತಕ್ಕಂಥ ಸ್ಥಿತಿ ಇತ್ತಲ್ಲಿ. 1925ರ ಅಕ್ಟೋಬರಲ್ಲಿ ಗ್ರೀಕ್ ಗಡಿ ಸೈನಿಕರೊಬ್ಬನ ನಾಯಿ ಗಡಿಯಾಚೆಗೆ ಓಡಿತು ಅಂತಕ್ಕಂಥ ಒಂದು ಪ್ರಸಿದ್ಧ ಒಂದು ಘಟನೆಯ ಉಲ್ಲೇಖ ಇದೆ. ಸೈನಿಕ ನಾಯಿಯನ್ನು ಹಿಡಿಯೋದಕ್ಕೆ ಬಲ್ಗೇರಿಯಾ ಪ್ರದೇಶಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲೇ ಇದ್ದಂಥ ಬಲ್ಗೇರಿಯಾದ ಗಡಿ ಸಿಬ್ಬಂದಿ ಗುಂಡು ಹಾರಿಸ್ತಾರೆ. ಗ್ರೀಕ್ ಸೈನಿಕ ಅಲ್ಲೇ ಸಾವನ್ನಪ್ತಾನೆ. ಕೆಲವು ಸಮಕಾಲೀನ ವರದಿಗಳಲ್ಲಿ ಘಟನೆಯ ವಿವರಗಳಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಈ ಗಡಿಗುಂಡಿನ ದಾಳಿನೇ ಎರಡು ದೇಶಗಳ ನಡುವೆ ಯುದ್ಧಕ್ಕೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ಇತಿಹಾಸಕಾರರ ಸರ್ವಾನುಮತದ ಅಭಿಪ್ರಾಯ ಇದೆ. ನಂತರ ಈ ಘಟನೆ ವಾರ್ ಆಫ್ ದಿ ಸ್ಟ್ರೇ ಡಾಗ್ ಅನ್ನುವ ಹೆಸರಿನಲ್ಲಿ ಬಹಳ ಪ್ರಸಿದ್ಧ ಆಗುತ್ತೆ. ಗ್ರೀಸು ತಕ್ಷಣವೇ ಬಲ್ಗೇರಿಯಾದಿಂದ ಕ್ಷಮೆಯಾಚನೆ, ತಪ್ಪಿತಸ್ಥರಿಗೆ ಶಿಕ್ಷೆ, ಪರಿಹಾರವನ್ನು ಕೋರ್ತತೆ. ಬಲ್ಗೇರಿಯಾ ಈ ಘಟನೆಗೆ ಅಂತಾರಾಷ್ಟ್ರೀಯ ತನಿಖೆ ನಡೆಸೋಣ ಅನ್ನುವ ಸಲಹೆಯನ್ನು ನೀಡುತ್ತದೆ. ಆದರೆ ಗ್ರೀಕ್ ಇದನ್ನು ತಿರಸ್ಕರಿಸ್ತದೆ. ಗ್ರೀಸ್ ಅಧ್ಯಕ್ಷ ಪಾಂಗೋಲೋಸು ಒಂದು ಕ್ಷಣನೂ ತಡೆಯೋದಿಲ್ಲ. ಗ್ರೀಕ್ ಸೇನೆ ಬಲ್ಗೇರಿಯಾದೊಳಗಡೆ ಪ್ರವೇಶ ಮಾಡಿ ಪೆಟ್ರಿಕ್ ನಗರದ ಕಡೆಗೆ ಮುನ್ನಡೆಯುತ್ತದೆ. ಹಲವಾರು ಗ್ರಾಮಗಳು, ಹಳ್ಳಿಗಳು, ಎದುರಾದಂಥ ಹಳ್ಳಿಗಳಲ್ಲಿ ಗುಂಡಿನ ದಾಳಿಗೆ, ಹಲವಾರು ದಾರಿಯಲ್ಲಿ ಸಿಕ್ಕ ಹಳ್ಳಿಗಳು ಗುಂಡಿನ ದಾಳಿಗೆ ತುತ್ತಾಗ್ತವೆ. ಕೆಲವು ದಿನಗಳ ಕಾಲ ಎರಡೂ ದೇಶಗಳ ನಡುವೆ ಸಣ್ಣ ಪ್ರಮಾಣದ ಯುದ್ಧನೇ ನಡೀತದೆ. ಬಲ್ಗೇರಿಯಾ ತನ್ನ ಸೇನೆಗೆ ಸಂಪೂರ್ಣವಾದ ಯುದ್ಧವನ್ನು ಆರಂಭಿಸಬೇಡ್ರಿ ಅಂತ ಸೂಚಿಸುತ್ತದೆ. ಸಮಸ್ಯೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳುತ್ತೆ. ಆ ಕಾಲದಲ್ಲಿ ವಿಶ್ವಶಾಂತಿಗಾಗಿ ಸ್ಥಾಪನೆ ಮಾಡಿದ್ದಂಥ ಲೀಗ್ ಆಫ್ ನೇಷನ್ಸು ಈ ವಿವಾದದಲ್ಲಿ ತಕ್ಷಣ ಮಧ್ಯಪ್ರವೇಶ ಮಾಡ್ತದೆ. ಅದು ತಕ್ಷಣದ ಕದನ ವಿರಾಮ, ಗ್ರೀಕ್ ಸೇನೆಯನ್ನು ಹಿಂದಕ್ಕೆ ತೆಗೆಯುವಂತೆ ಮಾಡೋದ್ರಲ್ಲಿ, ಹಾಗೆಯೇ ತನಿಖೆ ಮಾಡೋದಕ್ಕೆ ಆದೇಶ ಕೊಡುತ್ತೆ. ಗ್ರೀಸ್ ಅಂತಿಮವಾಗಿ ತನ್ನ ಸೇನೆಯನ್ನು ಹಿಂದಕ್ಕೆ ತೆಗೆದುಕೊಳ್ತದೆ. ರಾಷ್ಟ್ರಗಳ ಒಕ್ಕೂಟ ತನಿಖೆ ಅಂದರೆ ಲೀಗ್ ಆಫ್ ನೇಷನ್ಸ್ ನೇಮಿಸಿದ್ದಂಥ ತನಿಖೆ ನಂತರ ಗ್ರೀಸ್ ಅನಗತ್ಯವಾಗಿ ಬಲಪ್ರಯೋಗ ಮಾಡಿದೆ ಅನ್ನುವ ನಿರ್ಧಾರಕ್ಕೆ ಬರ್ತವೆ. ಬಲ್ಗೇರಿಯಾಗೆ ಪರಿಹಾರ ನೀಡಬೇಕಂತ ತೀರ್ಪು ಕೂಡ ಹೊರಬೀಳುತ್ತೆ. ಗ್ರೀಕು ಪರಿಹಾರ ಪಾವತಿಸಬೇಕಾಗುತ್ತೆ. ಹೀಗೆ ಕೇವಲ 10 ದಿನಗಳಲ್ಲೇ ಈ ವಿಚಿತ್ರ ಯುದ್ಧ ಕೊನೆಗೊಳ್ತೈತೆ. ಇದನ್ನು ಬೀದಿ ನಾಯಿ ಯುದ್ಧ, ಸ್ಟ್ರೀಟ್ ಡಾಗ್ ವಾರ್ ಅಂತ ಕರೆಯೋದು ಜನಪ್ರಿಯ ಆದರೂ ಕೂಡ ವಾಸ್ತವದಲ್ಲಿ ಯುದ್ಧದ ಮೂಲ ಕಾರಣಗಳು
ಬೇರೆನೇ ಇದ್ವು. ಮೊದಲ ಜಾಗತಿಕ ಯುದ್ಧದ ನಂತರದ ಗಡಿ ವಿವಾದಗಳು, ಬಾಲ್ಕನ್ ರಾಷ್ಟ್ರೀಯತೆಯ ತೀವ್ರತೆ, ಗ್ರೀಸ್ನ ಆಂತರಿಕ ರಾಜಕೀಯ ಸಂಕಷ್ಟ, ಸೈನಿಕ ಸರ್ವಾಧಿಕಾರಿ ಪಾಂಗೊಲೋಸಾದನ ಆಕ್ರಮಣಕಾರಿ ನೀತಿ ಇವೆಲ್ಲವೂ ಸೇರಿದ್ವು. ಗಡಿಯಲ್ಲಿದ್ದಂಥ ನಿರಂತರ ಉದ್ವಿಗ್ನತೆ, ಪರಸ್ಪರ ಅವಿಶ್ವಾಸ ಎಲ್ಲವೂ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ವು. ಹೀಗಾಗಿ ಈ ಯುದ್ಧಕ್ಕೆ ನಾಯಿ ಗಡಿಯನ್ನು ದಾಟಿದ್ದು ಕಾರಣ ಅಲ್ಲ, ಅದು ವರ್ಷಗಳಿಂದ ಕುದೀತಾ ಇದ್ದಂತಹ ಸಂಘರ್ಷಕ್ಕೆ ಕಿಡಿ ಹಚ್ಚಿದ ಒಂದು ಸಣ್ಣ ಘಟನೆ ಮಾತ್ರ. ಈ ಘಟನೆ ಜಗತ್ತಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು. ದೇಶಗಳ ನಡುವೆ ವಿಶ್ವಾಸ ಕುಸಿದಾಗ, ನಂಬಿಕೆ ಕುಸಿದಾಗ ಸಣ್ಣ ಪ್ರಮಾಣದ ಗಡಿ ಘಟನೆಗಳು ಕೂಡ ಯುದ್ಧಕ್ಕೆ ಕಾರಣ ಆಗಬಹುದು. ನಾಯಕರು ಸಂಯಮವನ್ನು ಕಳೆದುಕೊಂಡ್ರೆ, ತಾಳ್ಮೆಯನ್ನು ಕಳೆದುಕೊಂಡ್ರೆ ಒಂದು ಸಣ್ಣ ತಪ್ಪು ಕೂಡ ಅಂದಾಜು ಸಾವಿರಾರು ಜನರ ಜೀವಕ್ಕೆ ಅಪಾಯ ತರಬಹುದು. ಇದೇ ವೇಳೆ ಯುನೈಟೆಡ್ ನೇಷನ್ಸ್ ಲೀಗು ಇದೇ ವೇಳೆ ರಾಷ್ಟ್ರಗಳ ಒಕ್ಕೂಟದ ಮಧ್ಯಸ್ಥಿಕೆಯಿಂದ ಈ ಸಂಘರ್ಷ ವಿಸ್ತಾರವಾದ ಯುದ್ಧವಾಗಿ ಮಾರ್ಪಡೋದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಒಂದು ಗೆಲುವಿನ ಅಪರೂಪದ ಉದಾಹರಣೆಯಾಗಿ ನಮ್ಗೆ ಕಾಣಿಸ್ಕೊಳ್ತೈತೆ. ಬೀದಿ ನಾಯಿ ಯುದ್ಧ ಅಂದರೆ ಸ್ಟ್ರೇಟ್ ಆಗುವಾರ ಅಂತ ಕೇಳಿದ್ರೆ ಇದು ನಮಗೆ ಇವತ್ತು ಹಾಸ್ಯಾಸ್ಪದ ಘಟನೆ ಅಂತ ಕಾಣಿಸ್ತದೆ. ಆದರೆ ಅದರ ಹಿಂದೆ ಮೊದಲ ಜಾಗತಿಕ ಯುದ್ಧದ ನಂತರದ ಅಸ್ಥಿರ ಬಾಲ್ಕನ್ ರಾಜಕೀಯ, ರಾಷ್ಟ್ರೀಯತೆ ಉಗ್ರತೆ, ಗಡಿ ವಿವಾದ ಮತ್ತು ಸೈನಿಕ ಆಡಳಿತದ ರಾಜಕೀಯ ಲೆಕ್ಕಾಚಾರಗಳಿರೋದು ಗೊತ್ತಾಗುತ್ತೆ. 1925ರಲ್ಲಿ ನಡೆದ ಈ ಘಟನೆಯನ್ನ ಪೆಟ್ರಿಚ್ ಘಟನೆ ಅಂತಲೂ ಕೂಡ ಕರೀತಾರೆ. ಈ ಪೆಟ್ರಿಚ್ ಘಟನೆ ನಮಗೆ ಒಂದು ಶಾಶ್ವತವಾದ ಪಾಠವನ್ನು ನೀಡುತ್ತದೆ. ಯುದ್ಧಗಳು ಬಹಳ ಸಾರಿ ಒಂದು ಸಣ್ಣ ಘಟನೆಯಿಂದ ಆರಂಭವಾದಂತೆ ಕಾಣಬಹುದು, ಆದರೆ ಅವುಗಳ ಬೇರುಗಳು ವರ್ಷಗಳ ರಾಜಕೀಯ ಉದ್ವಿಗ್ನತೆ, ಭಯ ಮತ್ತು ಪರಸ್ಪರ ಅವಿಶ್ವಾಸದಲ್ಲಿರ್ತವೆ. ಹೀಗೆಯೇ ಉತ್ತರ ಮತ್ತು ದಕ್ಷಿಣ ಕೊರಿಯಾದ ಗಡಿಯಲ್ಲಿದ್ದ ಒಂದು ಮರವನ್ನು ಕಡಿದ ಘಟನೆ ಎರಡು ದೇಶಗಳು ಯುದ್ಧಕ್ಕೆ ಇಳುವ ಪರಿಸ್ಥಿತಿಯನ್ನು ತಂದೊಡ್ಡಿತು. ಇದನ್ನು ಕುರಿತಾಗಿ ನಾವು ಈ ಹಿಂದೆ ವಿಡಿಯೋ ಮಾಡಿದ್ದೀವಿ. ಆಸಕ್ತರು ಆ ವಿಡಿಯೋವನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಸಣ್ಣ ಘಟನೆಗಳು ಹೇಗೆ ದೊಡ್ಡ ಯುದ್ಧಗಳಿಗೆ ಕಾರಣ ಆಗಿದ್ದಾವೆ, ಆ ಯುದ್ಧಗಳ ಕಾರಣಗಳ ಹಿನ್ನೆಲೆ ಬೇರೆ ಇನ್ನೇನೋ ಇರ್ತದೆ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.